ಸರ್ ನನ್ನ ಕರ್ಕೊಂಬಂದ್ಬಿಟ್ಟು ತಾಯಿ ಇಲ್ಲ ಅಂತ ಹೇಳ್ಬಿಟ್ಟು ನೀನೇ ಗಂಡ ಅಂತ ಹೇಳ್ಬಿಟ್ಟು ಗಂಡ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ರು ಅಲ್ಲಿಂದ ಊರಿನಿಂದ ನಮ್ಮೂರಿನಿಂದ ನೀನೇ ಅಳಿನೋ ನೀನೇ ನನ್ನ ಮಗನ ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ಮೋಸ ಮಾಡಿಬಿಟ್ರು. ಆಮೇಲೆ ಆಯಿತು ಅಂತ ಹೇಳ್ಬಿಟ್ಟು ನನ್ನ ಪಾಡಿಗೆ ನಮ್ಮ ಮನೆ ಕಟ್ಟಿದೆ ಎಲ್ಲ ಕಟ್ಟಿದೆ ಏನು ಬೇಕೋ ಮಾಡ್ಕೊಂಬಂದೆ ತಿರ್ಗಿ ಆಯಿತು ಅಂತ ಹೇಳ್ಬಿಟ್ಟು ಇವಳು 8 ವರ್ಷದಿಂದ ಸೋಲೂರು ಚೇತನ್ ಅಂತೇಳಿ ಮಲೆಯಾಳಕ್ಕೆ ಹೋದ್ಮೇಲೆ ನ್ಯಾಯ ಸಿಗಲಿಲ್ಲ ನನಗಲ್ಲಿ. ನ್ಯಾಯ ಸಿಗಲಿಲ್ಲ ಅಲ್ಲಿ ಹೋದ್ಮೇಲೆ 3 ವರ್ಷ ನಾನು ಸಮಾಧಾನದಾಗ ಬರ್ತೀನಿ ಅಂತ ಹೇಳಿದ್ಲು ಇವಳು. ಸಮಾಧಾನಕ್ಕೆ ಬರಲಿಲ್ಲ, ಇದುವರೆಗೆ ಫೋನೇ ಮಾಡಿಲ್ಲ. ತಿರುಗಿ ಗೊತ್ತಾದ್ಮೇಲೆ ಅನಂತ ಹೋದ್ಮೇಲೆ ಗಂಡ ಅವನೇ ಅಂತ ಹೇಳಿಬಿಟ್ಟು ಅನಂತಕ್ಕೆ ಸುಳ್ಳು ಹೇಳಿದ್ದಾಳೆ. ಏನಂತ, ಗಂಡ ಸತ್ತೋಗ್ಬಿಟ್ಟವನೇ, ಹಿಂಗೆ ಆಗೋಗ್ಬಿಟ್ಟಿದೆ. ಇಷ್ಟು ಮಾಹಿತಿ ಗೊತ್ತು ನನಗೆ. ಮಕ್ಕಳಿರೋದು ಮಕ್ಕಳಿಲ್ಲ ಅಂತ ಹೇಳ್ಕೊಂಡವಳು ಅವಳು, ದತ್ತಕ್ಕೆ ತಗೊಂಡವಳು ಅಂತ ಹೇಳ್ತಾವಳೆ ಅವಳು. ಇಬ್ಬರು ಮಕ್ಕಳು ಸರ್, ಒಂದು ಹೆಣ್ಣು ಮಗು ಒಂದು ಗಂಡು ಮಗು. ಎಷ್ಟು ವರ್ಷ ಆಯಿತು ಸರ್? 12 ವರ್ಷ ಆಯ್ತು ಈಗ ಜಸ್ಟ್ 27ಕ್ಕೆ 12 ವರ್ಷ ಆಯಿತು. ಲವ್ ಮ್ಯಾರೇಜ್ ಸರ್, ಅದು ಲವ್ ಮ್ಯಾರೇಜ್. ಸರ್ ಒಂದು ಹುಡುಗನಿಂದ ಕಾಂಟ್ಯಾಕ್ಟ್ ಆಯಿತು ದೇವನಹಳ್ಳಿಯಲ್ಲಿ. ಅವನು ನಾವು ಬಿಟ್ಬಿಟ್ಟಿದ್ದೆ. ತಿರ್ಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಆಯಿತು. ನಮ್ಮ ಅಕ್ಕ ಒಳ್ಳೆ ಯಾಕೆ ಸತ್ತೋದ್ಲು ಪಾಪ, 1 ತಿಂಗಳಾಯ್ತು ಸತ್ತೋಗಿ. ನಾನು ಬಂದುಬಿಟ್ಟಿದ್ದೆ. ಆಯ್ತು ಅಂತ ತಪ್ಪಾಯ್ತು ಬಂದುಬಿಟ್ಟಿದ್ದೆ ನಾನು. ನಮ್ಮ ಅಕ್ಕ ಇದ್ಕೊಂಡು ಇವಳು ಓಡಿ ಬಂದುಬಿಟ್ಲು ಚಿಕ್ಕಬಳ್ಳಾಪುರಕ್ಕೆ. ನಾನು ಒಕ್ಲೀರ್ ಹೋಟೆಲ್ ಆರ್ಡ್ರ್ ಮಾಡ್ತಾಯಿದ್ದಕ್ಕೆ ಇವರು ಹುಡ್ಕೊಂಡು ನಮ್ಮನೆಗೆ ನಮ್ಮಪ್ಪ ಎಲ್ಲ ಕರ್ಕೊಂಡು ಮದುವೆ ಮಾಡಿಸಿದ್ರು. ಎಲ್ಲಿ? ಈಶ್ವರನ ದೇವಸ್ಥಾನ ಮದುವೆ ಮಾಡಿಸಿದ್ರು. ಆದಮೇಲೆ ಇವರು ಹುಡ್ಕೊಂಡು ಅದೇ ಮೊನ್ನೆ ಟ್ರ್ಯಾಕ್ ಮಾಡ್ಕೊಂಡು ಬಂದರು ನನ್ನ ಹತ್ರ. ಆಮೇಲೆ ನನ್ನ ಹತ್ರ ಅಲ್ಲಿ ಬರ್ಸ್ಕೊಂಬಿಟ್ಟಿದ್ದು, ನೀವು ನಮ್ಗೆ ಸಂಬಂಧ ಇಲ್ಲ, ನೀನು ನಮ್ಮ ಮಗನೇ ಸತ್ತೋಗ್ಬಿಟ್ಟವ್ರು ಅಂತ ಅಲ್ಲಿ ಬರ್ಸ್ಕೊಂಬಿಟ್ಟವ್ರು. ಈಗ ಅರ್ಥ ಆಯ್ತಾ? ಇವಾಗ ನನಗೆ ಅನ್ಯಾಯ ಆಗೈತೆ, ನಾನಂತೂ ಬಿಡಲ್ಲ ಸರ್. ಈಗ ನೀವು ಅಧಿಕೃತವಾಗಿ ಮದುವೆ ಆಗಿದ್ರಿ, ನಿಮ್ಗೆ ಯಾವುದೇ ರೀತಿ ಡೈವರ್ಸ್ ಕೂಡ ಕೊಟ್ಟಿಲ್ಲ ಸರ್. ಕೊಟ್ಟಿಲ್ಲದೆ ಈಗ ನೀವು ಹೇಳ್ದಂಗೆ 2ನೇ ಮದುವೆನ 3ನೇ ಮದುವೆನ ಇರ್ಬೋದು. ಇದು 2ನೇ ಮದುವೆ ಸರ್. ಅಣ್ಣಂತವ್ರು ಮಾಡ್ಕೊಂಡಿದ್ದು 2ನೇ ಮದುವೆ ಸರ್. 2ನೇ ಮದುವೆ. ನಿಮ್ಗೆ ಡೈವರ್ಸ್ ಕೂಡ ಕೊಟ್ಟಿಲ್ಲ ಸರ್. ನೀವೇನೋ ಡೈವರ್ಸ್ ಕೇಳಿದ್ರಾ ಅಥವಾ ಡೈವರ್ಸ್? ನಾನು ಕೊಟ್ಟಿಲ್ಲ, ಸಮಾಧಾನದಾಗ ಬರ್ತೀನಿ ಅಂತ ಹೇಳಿದ್ವಿ ಸರ್. ಮಹಿಳೆ ಲಕ್ಷಣದಲ್ಲಿ ಅಂದ್ರೆ ನಿಮ್ಮ ಜೊತೆ ಮತ್ತೆ ಬರ್ತೀನಿ ಅಂತ ಹೇಳಿರೋದು ಅಷ್ಟೇ ನನಗೆ. ನಿಮಗೆ ಗೊತ್ತಿಲ್ಲದೇನೆ ಬೇರೆ ಮದುವೆ ಆಗ್ತಿದೆ. ಇವಾಗ ಅಣ್ಣಂತವ್ರು ಮದುವೆ ಆಗಿರೋದು. ಏನು ಸರ್ ಉದ್ದೇಶ? ಈಗ ಅವಳು ದುಡ್ಡು ನೀನು ಒಬ್ಬನ ಹತ್ರನೇ ಅಗ್ರಿಮೆಂಟ್ ಹಾಕ್ಸ್ಕೊಂತೇನೆ, ಇನ್ನೊಂದು ಕಾರ್ ಓಡ್ಸಕ್ಕೆ ಬರ್ತದ, ಬುಲೆಟ್ ಓಡ್ಸಕ್ಕೆ ಬರ್ತದ ಅಂದ್ಬಿಟ್ಟು ಅವಳು ಅಲ್ಲಿ ಬುಲೆಟ್ ಓಡ್ಸನ್ನೇ ಕಟ್ಕೊಬೇಕಾಯ್ತು ಅವಳು. ಅವತ್ತು ನಿಮ್ಮನ್ನು ಕಾರ್ ಓಡ್ಸಕ್ಕೆ ಬರಲ್ಲ, ಬುಲೆಟ್ ಓಡ್ಸಕ್ಕೆ ಬರಲ್ಲಂತೆ, ಅದಕ್ಕೆ ಬಿಟ್ಟಿರೋದು. ಆಮೇಲೆ ಚೇತನ್ ಪರಿಚಯ ಆಗವನೆ. ಚೇತನ್ ಪರಿಚಯ ಆದಮೇಲೆ ಅವ್ನು ಮಡ್ಕೊಂಡು ನನ್ನ ಸ್ಟೇಷನ್ಗೆ ಕೂತಿಸಿದ್ಲು. ನನ್ನ ಹತ್ರ ಪ್ರೂಫ್ ಇದೆ, ರೆಕಾರ್ಡಿಂಗ್ಸ್ ಇದೆ. ಸೋಲೂರು. ಈಗ ಅವ್ನು ಮದುವೆ ಆಗಿದ್ದಾರಾ? ಅವ್ನು ಮದುವೆ ಆಗೋಳ ಬಿಟ್ಬಿಟ್ಟವಳಂತೆ. ಇವಾಗ ಬಿಟ್ಟಿರೋದು. ಅನ್ನೋಂಥವ್ರು ನನ್ನ ಮೊನ್ನೆ ಹೇಳಿದ್ದು. ಟೋಟಲ್ ನನಗೆ ಗೊತ್ತಿದ್ದಂಗೆ ಈ ತಳಿ ಇವಾಗ ಅರ್ಶನದೆಲ್ಲ ಸೇರಿ ನನ್ನ ಲೆಕ್ಕಾಚಾರ 3 ಪರ್ಸ್ನಲ್ ಆಗಿ ಬಿಡೋದು, 2 ನನ್ನ ಹತ್ರ. ಅದು ಇನ್ನೂ ಪರ್ಸ್ನಲ್ ಚಿಕ್ಕಬಳ್ಳಾಪುರದ ಒಂದಿದೆ. ಅವನ ಹತ್ರ ಡೈವರ್ಸ್ ಆಗೋದಂತ ಹೇಳ್ಕೊಂಡವಳೆ. ಯಾಮರ್ಸದೆ ಇವಳು ದುಡ್ಡುಗೋಸ್ಕರ. ಸರ್ ಅವಳು ನಂಗೆ ಬೇಡ ಸರ್. ನಾನು ಏನು ಗೊತ್ತಾ, ಮಕ್ಳಿಗೋಸ್ಕರ ಹೋರಾಡ್ತಾ ಇದ್ದೀನಿ. ನನ್ನ ಮಕ್ಳು ನಾನು ಕರ್ಕೊಂಡು ಹೊರಡ್ತೀನಿ, ಅವ್ರ ಪಾಡು ಎಲ್ಲನ ಮಾಡ್ಕೊಳ್ಳಿ ಅವಳು ಅಷ್ಟೇ. ನಂಗೆ ಬೇಡ ಸರ್. ಇವಳು ಸವಾಸನ ಬೇಕಾದ್ರೆ ಗಂಡನೂ ಸಹ ಹಾಕ್ಬಿಡ್ತಾಳು. ಈಗ ದುಡ್ಡುಗೋಸ್ಕರ ಹಿಂಗೆ ಮದುವೆ ಮೇಲೆ ಮದುವೆ ಆಗ್ತಿದ್ರೆ ಏನು ಹೇಳ್ತೀರಾ? ಏನು ಹೇಳೋದು ಸರ್, ನಾನು ಬಿಟ್ಟೆ 3 ವರ್ಷ ಆಗತ್ತೆ. ಅವಳು ಸಮಾಧಾನದಾಗ ಬರ್ತೀನಿ ಅಂತ ಹೇಳ್ದವಳು ಇವಾಗ ಕಣ್ಣು ಕಾಣಿಸ್ಕೊಂತ ಇರೋದು ನನಗೆ. ಅವಳು ಮಹಿಳಾ ಸಂಘದಲ್ಲಿ ಬೇರೆಯವ್ರಿಗೂ ಅನ್ಯಾಯ ಆಗಲ್ವ? ಬೇರೆ ಹುಡುಗರಿಗೆ ಅನ್ಯಾಯ ಸರ್. FIR ಮಾಡಿ ಸೆಂಟ್ರಲ್ ಜೈಲ್ಗೆ ಎತ್ತಾಕ್ಸ್ಬೇಕು ಸರ್. ಇವಳನ್ನ FIR ಮಾಡಿ ಸೆಂಟ್ರಲ್ ಜೈಲ್ಗೆ ಎತ್ತಾಕ್ಸ್ಬೇಕು ಅಷ್ಟೇ. ನನಗೆ ಗೊತ್ತಿದ್ದಂಗೆ FIR ಮಾಡಿ ಸೆಂಟ್ರಲ್ ದುಡ್ಡು ಅಂತಾರೆ ಸರ್. ಅವಳು ಬಾಯ್ ಬಿಟ್ಟು ಸುಳ್ಳು ಸರ್. ಅವಳು ಬಾಯ್ ಬಿಟ್ಟು ಸುಳ್ಳು. ದುಡ್ಡುಗೋಸ್ಕರ ಮದುವೆ ಆಗೋದಾ? ಮದುವೆ ಆಗೋದು ಯೂಸ್ ಮಾಡ್ಕೊಂಡು ಅವನ ಹತ್ರ ದುಡ್ಡು ಕಿತ್ಕೊಳ್ಳೋದು, ಓದ್ತಾ ಇರೋದು. ಗಂಡ ಸತ್ತೋಗವಳು ಅಂತ ಹೇಳ್ಕೊಂಡ್ಬಿಟ್ಟವಳು ಆಲ್ರೆಡಿ ಅವಳು. ಗಂಡ ಇದ್ಕೊಂಡು ಗಂಡ ಸತ್ತೋಗವಳು ಅಂತ ಹೇಳ್ಕೊಂಡವಳಲ್ಲ. ನಂಗೆ 5-6 ವರ್ಷದಿಂದ ಟಚ್ ಅಲ್ಲೇ ಇಲ್ಲ, ನಂಗೆಲ್ಲ ಇದಾರೆ ಅಂತಾನೆ ಗೊತ್ತಿಲ್ಲ ಅಂತಾರೆ. ಯಾರು ಸರ್ ಹೇಳಿದ್ದು? ನಮ್ಮ ತಾಯಿ ಅವರಮ್ಮ ನಮ್ಮ ಅತ್ತೆಯವರು ಮಾತಾಡ್ತಾರಲ್ಲ, ಡೈಲಿ ಮಾತಾಡ್ತಾವ್ರು ಅವರು. ನಿಮ್ಮ ಜೊತೆ ಟಚಲ್ಲಿದ್ದಾರೆ. ನಾನು ನಿನ್ನೆ ಕೂಡ ಬರ್ಡೇ ಮಾಡ್ಕೊಂಬಂದೆ ಹೋಗಿ ಹುಡುಗರಿಗೆ. ಮಕ್ಕಳು ಬರ್ಡೇ ಮಾಡ್ಕೊಂಬಂದೆ ಸರ್. ನಮ್ಮ ಕಲ್ಲಿ ಟಚಲ್ಲ ಅವ್ರು ಸರ್. ನಾನು ಬಟ್ಟೆ ಕೊಡಿಸಿದೆ, ಹೋಗಿ ಎಲ್ಲ ಕೊಡ್ಸ್ಕೊಂಬಂದೆ ನಾನು ಹೋಗಿ. ನೋಡ್ರಿ ಈ ಡ್ರಾ ಮಾಡ್ತಾವಳು ಇವಳು. ಇವಾಗ ಯಾವನೋ ಚೆನ್ನಾಗಿರೋನು ಸಿಕ್ಬಿಟ್ಟವಳು ಅಂತ ಇವಾಗ ಅವನ ಹತ್ರ ಡ್ರಾಮಾ ಇವಳು. ಕನಕಪುರದವನು ಲಾಸ್ಟು. ನನ್ನ ಮಕ್ಕಳು ಬೇಕು. ನನ್ನ ಮಕ್ಕಳನ್ನಂತೂ ನಾನು ಬಿಡಲ್ಲ ಸರ್. ಇವಳು ಲೈಫಲ್ಲಿ ಮಾಡೋದಕ್ಕೆ ಮಕ್ಕಳನ್ನಂತೂ ನಾನು ಬಿಡಲ್ಲ ಸರ್. ಹಿರೇಗೌಡ ಸರ್.
ಸರ್ ಈಗ ನಿಮಗೆ ಯಾವ ರೀತಿ ಪರಿಚಯ ಆದ್ರು ಅವರು? ಸರ್ ನಾನು ಡೆಲಿವರಿ ಬಾಯ್. ನಾನು ಈ ಥರ ಪರಿಚಯ ಆಗಿದ್ರು ನನಗೆ. ಅವಾಗ ಮೊದಲು ಅಮೌಂಟ್ ಕೊಟ್ಟು ಮಗುಗೆ ಬರ್ತ್ಡೇ ಮಾಡಬೇಕಂತ ಅಮೌಂಟ್ ಕೇಳಿದರು. ಕೊಟ್ಟು 20,000 ನಾನು ಕೊಟ್ಟಿದ್ದೆ. ನಂತರ ಈ ಥರ ಕೊಡ್ತೀನಿ ವಾಪಸ್ ಅಂತ ಹೇಳಿದರು. ಸರಿ ಮೇಡಮ್ ಆಯಿತು ಅಂತ ಸುಮ್ಮನೆ ಅದೇ. ಈ ಥರ ಅವರೇ ಈ ಥರ ಇಷ್ಟಪಟ್ಟಿದ್ರು, ಮದುವೆ ಆಗೋಣ ಅಂದರು. ನನ್ನ ಗಂಡ ತಿರೋಗಿದ್ದಾನೆ ಅಂತ ಹೇಳಿದರು. ಸರಿ ಮೇಡಮ್, ಸರಿ ನಮ್ಮ ಆಯಿತು ಅಂತ ಒಂದು ವಿಧವಾಗಿ ಬಾಳೆ ಕೊಡೋಣ ಅಂತ ನಾನು ಮನ್ಸು ಮಾಡಿದೆ. ಆಮೇಲೆ ಈ ಥರ ನಂಗೆ ಮಾವನಿಗೆ ಆಪ್ರೇಷನ್ಗೆ ದುಡ್ಡು ಬೇಕು, ಅದಕ್ಕೆ ಬೇಕು, ಇದಕ್ಕೆ ಬೇಕು ಅಂತ ನನ್ನ ಹತ್ರ ಏನಿಲ್ಲ ಅಂದರೂ ಒಂದು 24 ಲಕ್ಷದವರೆಗೂ ದುಡ್ಡು ಇಸ್ಕೊಂಡಿದ್ದಾರೆ. ಅದು ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವಾಗ ನಾನು ನಿಮಗೆ ಮದುವೆ ಆಗೋ ಟೈಮಲ್ಲಿ ಯಾವ ರೀತಿ ವಂಚನೆ ಮಾಡಿದ್ರು? ಅಂದರೆ ನೀವು ಅವ್ರಿಗೆ ಮೊದಲನೇ ಗಂಡಕ್ಕೆ ಡೈವರ್ಸ್ ಕೂಡ ಕೊಟ್ಟಿಲ್ಲ, ಅದೇನು ಸುಳ್ಳು ಹೇಳಿದ್ರೆ ನಿಮಗೆ? ಹೌದು, ಗಂಡ ತೀರೋಗಿದ್ದಾರೆ ಅಂತ ಸುಳ್ಳು ಹೇಳಿದ್ದಾರೆ ಅವರು. ಗಂಡ ಬದುಕಿದ್ದಾರೆ? ನೋಡು, ಗಂಡ ಬದುಕಿದ್ದಾರೆ. ನೀವು ಮದುವೆ ಆಗಿದ್ರ ಆಕೆನಾ? ಮದುವೆ ಆಗಿದ್ವಿ. ಸುಮ್ಮನೆ ತಾಳಿ ಕಟ್ಟಿದ್ವಿ, ಯಾರೂ ನಾವು ಕರೆಸಿಲ್ಲ. ಶಾಸ್ತ್ರೋಕ್ತವಾಗಿ ನಾವು ಮದುವೆ ಆಗಿಲ್ಲ ಅವ್ರನ್ನ. ಅದೇ ದೇವಸ್ಥಾನದಲ್ಲಿ ಸುಮ್ಮನೆ ಮದುವೆ ಆದ್ವಿ ಅಷ್ಟೇ ಸರ್. ನಮ್ಮದು ನಿಮ್ಮ ಜೊತೆ ಏನೋ ಸಂಸಾರ ಮಾಡಿದ್ರೆ ಎಷ್ಟು ತಿಂಗಳು ನಿಮ್ಮ ಜೊತೆಲಿ ಇದ್ರು? ನಮ್ಮ ಜೊತೆ ಏನು ಸಂಸಾರ ಏನು ಮಾಡಿಲ್ಲ ಸರ್, ಹಂಗೆ ಇದ್ರು ಸರ್. ಎಷ್ಟು ವರ್ಷ ಕಾಂಟ್ಯಾಕ್ಟಲ್ಲಿ ಇದ್ರಿ ನೀವು? ನಾವು ಒಂದು ಕಾಲು ವರ್ಷ ಕಾಂಟ್ಯಾಕ್ಟ್ ಆಗಿದ್ವಿ ಸರ್. ಕೊನೆಯಲ್ಲಿ ಏನು ಹೇಳಿದ್ರು? ಕೊನೆಯಲ್ಲಿ ಏನು ಹೇಳಿದ್ರು ಅಂದರೆ, ಈಗ ದುಡ್ಡು ಕೊಡ್ತೀನಿ, ನಿಮ್ಮ ಪಾಡನ್ನು ನೀವು ಇದ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ನೀವು ಕೊಟ್ಟಿರೋ ದುಡ್ಡು ನಿಮಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಅದು ಆಯಿತು ಬಿಡಿ, ನಮ್ಮ ದುಡ್ಡು ನನಗೆ ಕೊಟ್ಬಿಡಿ, ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ ಅಂತ ನಾನು ಇದು ಮಾಡಿದ್ದೀನಿ ಸರ್. ಈಗ ಹುಡುಗರನ್ನ ಟಾರ್ಗೆಟ್ ಮಾಡ್ಕೊಂಡು ಈಕೆ ದುಡ್ಡುಗೋಸ್ಕರ ಈ ರೀತಿ ಮಾಡ್ತಿದ್ದಾಳ ಏನು ಅಂತಲೇ ವಿಚಾರ ಗೊತ್ತಿಲ್ಲ ಸರ್. ಅದು ನೀವು ಅವ್ರನ್ನ ಪ್ರಶ್ನೆ ಮಾಡ್ಬೇಕು ಸರ್. ನಿಮ್ಗೆ ಈಗ ಅನ್ಯಾಯ ಆಗಿದೆ? ನಮಗೂ ಅನ್ಯಾಯ ಆಗಿದೆ. ನನ್ನ ದುಡ್ಡು ನನಗೆ ಕೊಟ್ಟರೆ ಸಾಕು ಸರ್. ನಾವು ರಾಜಿ ಆಗಿದ್ದೀವಿ. ನನ್ನ ದುಡ್ಡು ನನಗೆ ಕೊಟ್ಟರೆ ಸಾಕು, ನನ್ನ ಪಾಡಿಗೆ ನಾನು ಇರ್ತೀನಿ ಸರ್. ಅವರು ಬೇಕಾಗಿಲ್ಲ ನನಗೆ, ಅವ್ರದ್ದು ಇನ್ನೇನು ಬೇಕಾಗಿಲ್ಲ ನನಗೆ. ನಾನು ಕೊಟ್ಟರೆ ದುಡ್ಡು ನನಗೆ ವಾಪಸ್ ಕೊಟ್ಟರೆ ಸಾಕು ಸರ್. ನಿಮಗೆ ಅಂದರೆ ವಂಚನೆ ಮಾಡಿ ಮದುವೆ ಆಗಿದ್ದಾಳೆ ಆಕೆ? ಹೌದು ಸರ್. ಈ ರೀತಿ ನಂಬಿಸಿ ಅಂದರೆ ಈಗ ನಿಮ್ಮ ಜೊತೆಲಿ ಇದ್ದಾಗೂ ಕೂಡ ಆಕೆ ಏನು ಮೊದಲನೇ ಗಂಡಂದು ಮಕ್ಕಳದು ಈ ಥರ ವಿಚಾರ ಏನು ಹೇಳಿಲ್ವಾ? ಒಂದು ಮಗು ಇದೆ ಅಂತ ಹೇಳಿದರು. ಆಮೇಲೆ ನನಗೆ ರೀಸೆಂಟಾಗಿ ಗೊತ್ತಾಯಿತು, 15 ದಿನಕ್ಕೆ ಮುಂಚೆ 2 ಮಗು ಇದೆ ಅಂತ. ಗಂಡನೂ ಬದುಕಿದ್ದಾರೆ ಅಂತ 1.5 ತಿಂಗಳು ಮುಂಚೆ ಗೊತ್ತಾಯಿತು. ಅಷ್ಟು ಅವಾಗ ಗೊತ್ತಾಯಿತು. ಕೇಳಿದ್ದಕ್ಕೆ ಇದ್ರು ಒಂದೇ ಅಂತ ನಾನು ಹಂಗೆ ಹೇಳಿದೆ ಅಂತ ಅಂದರು. ಈಗ ಯಾರ ಮತ್ತೊಬ್ಬ ಈಗ ನಿಮಗೂ ಕೈ ಕೊಟ್ಟು ಮತ್ತೊಬ್ಬ ಅದೇ ಹೈದ್ರಾಬಾದ್ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಹೋಗಿದ್ದಾರೆ. ಬಟ್ ಅವ್ರು ಹೈದ್ರಾಬಾದ್ಗೆ ಹೋಗಿಲ್ಲ, ಇನ್ನೊಂದು ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ತಾಯಿದ್ದಾರೆ. ಅದು ನನಗೆ ಇತ್ತೀಚೆಗೆ ಗೊತ್ತಾಗಿ ಕೇಳಿದ್ದಕ್ಕೆ ಈ ಥರ ವಿಡಿಯೋ ವೈರಲ್ ಆಗಿರೋದಕ್ಕೆ ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಆಗ್ತೀನಿ ಅಂತ ನನಗೆ ಭಯ ಹುಟ್ಟಿಸಿದ್ದಾರೆ. ನನ್ನ ಮೇಲೆ ಹೆದರಿಕೆ ಆಗ್ತಾ ಇದ್ದಾರೆ. ನ್ಯಾಯ ಕೇಳಕ್ಕೆ ಹೋಗಿದ್ದಕ್ಕೆ ನನ್ನ ಮೇಲೆ ಹೆದರಿಕೆ ಆಗ್ತಾ ಇದ್ದಾರೆ. ಅದಕ್ಕೆ ನಾನು ಕೊಡೋ ದುಡ್ಡು ಕೊಟ್ಬಿಡಲಿ, ಅವ್ರಿಗೂ ನನಗೆ ಯಾವ ಸಂಬಂಧನೂ ಇಲ್ಲ, ಅಷ್ಟೇ ಸರ್. ಈಗೇನಾಗಬೇಕು ನಿಮಗೆ? ನನಗೆ ನನ್ನ ಹಣ ನನಗೆ ಕೊಟ್ಟರೆ ಅಷ್ಟೇ ಸಾಕು ಸರ್. ಇನ್ನೇನು ಬೇಡ ನನಗೆ. ನನ್ನ ಹಣ ನನಗೆ ಕೊಟ್ಟರೆ ನನಗೆ ಅಷ್ಟೇ ಸಾಕು. ಪಾಪ ಅವ್ರು ಮೊದಲನೇ ಅವ್ರಿಗೆ ನ್ಯಾಯ ಸಿಗಲಿ. ಅವ್ರಿಗಿಬ್ರು ಮಕ್ಕಳಿದ್ದಾರೆ, ಅವ್ರಿಗೆ ನ್ಯಾಯ ಸಿಗಲಿ. ಅವರು ಈಗ ಕೋರ್ಟ್ ಕಚೇರಿ ಅಂತ ಓಡಾಡ್ತಾವ್ರ? ಹೌದು ಸರ್. ಪಾಪ ಅವ್ರನ್ನ ದೂರ ಇಟ್ಟಿದ್ದಾರೆ, ಮಹಿಳಾ ಇದರಿಂದ ಅವ್ರನ್ನ ದೂರ ಇಟ್ಟಿದ್ದಾರೆ. ಹಿಂಗೆಲ್ಲ ಮಾಡಿದ್ದಾರೆ. ಅವರು ಡಿವೋರ್ಸ್ ಆಗಿಲ್ಲ. ಅವ್ರಿಗೂ ಮದುವೆ ಆಗೋ ಟೈಮಲ್ಲಿ ಡಿವೋರ್ಸ್ ಆಗಿದೆ ಅಂತ ಕೇಳಿದ್ರಾ? ಡಿವೋರ್ಸ್ ಆಗಿದೆ ಕೇಳೋದಕ್ಕೆ ಗಂಡ ತೀರೋಗಿದ್ದಾರೆ ಅಂತ ಹೇಳಿದ್ರಲ್ಲ, ಅದ್ರಲ್ಲಿ ಡಿವೋರ್ಸ್ ಏನು ಬರಲ್ವಲ್ಲ ಸರ್. ತೀರೋಗಿದ್ದಾರೆ ಅಂದಮೇಲೆ ಇನ್ಯಾರು ಬರ್ತಾರೆ ಅಂತ ನಂಬಿಕೆ ಅಷ್ಟೇ ಸರ್. ಹೌದು ಸರ್. ನೀವು ಮಾನವೀಯತೆ ದೃಷ್ಟಿಯಿಂದ ಮದುವೆ ಆಗಿದ್ದ? ಹೌದು ಸರ್, ಮಾನವೀಯತೆ. ಒಂದು ಹೆಣ್ಮಕ್ಳಿಗೆ ಬಾಳ್ಕೋ ಸಿಗುತ್ತಲ್ಲ ಅಂತ ಮದುವೆ ಆಗಿದ್ದು ಸರ್. ಅವರು ಅಂದರೆ ಈಗ ನೀವು ಡೆಲಿವರಿ ಮಾಡೋಕ್ಕೆ ಹೋಗಿ ಅಷ್ಟು ಬೇಗ ಸಂಪರ್ಕ ಆಯ್ತಾ ಅಂತ? ಹೌದು ಸರ್. ಅವರು ಅದೇ ಏನೇನೋ ಈ ಥರ ಆ ಥರ ಹಂಗಿದೆ ಹಿಂಗಿದೆ, ನನ್ನ ಜಮೀನು ದುಡ್ಡು ಬರುತ್ತೆ, ಅದರಲ್ಲಿ ನಾನು ಕೊಡ್ತೀನಿ ವಾಪಸ್ ನಿನಗೆ ಅಂತ ಈಗೆಲ್ಲ ಹೇಳಿದ್ದಾರೆ ಸರ್. ಈಗ ನಿಮ್ಮ ನಂಬರ್ ಅವ್ರಿಗೆ ಹೇಗೆ ಸಿಗ್ತದೆ? ನೀವು ಕಾಲ್ ಮಾಡಿ ಪಾರ್ಸಲ್ ಕೊಡ್ತೀವಲ್ಲ ಸರ್, ಆವಾಗ ಇರುತ್ತೆ ಸರ್ ನಂಬರ್. ಅವರೇ ಸರ್ ನಾನು ಅವ್ರನ್ನೇನು ಕೇಳಿಲ್ಲ ಸರ್. ಅವರೇ ನನ್ನನ್ನು ದುಡ್ಡು ಕೇಳಿ ಈ ಥರ ಮಾಡಿರೋದು ಸರ್. ಮದುವೆ ಆಗ್ತೀನಿ ಅಂತಲೂ ಕೂಡ ಆಕೆನೇ ಫಸ್ಟ್ ಕೇಳಿದ್ರು. ಆಮೇಲೆ ಸರಿ ಆಯಿತು ಅಂತ ಒಪ್ಕೊಂಡ್ವಿ ಸರ್, ಅಷ್ಟೇ. ನಿಮ್ಮ ಹೆಸರು? ಅನಂತಮೂರ್ತಿ.